ನಮಸ್ಕಾರ ಗೆಳೆಯರೇ, ಇಂದು ನಾನು ನಿಮಗೆ ರಾಜು ಕುಂಟ ಹುಡುಗಿಯನ್ನು ಏಕೆ ಮದುವೆಯಾದ ಎಂಬ ಕಥೆಯನ್ನು ಹೇಳುತ್ತೇನೆ. ಕಿರಣ್ಗೆ ಈಗ 32 ವರ್ಷ ವಯಸ್ಸಾಗಿತ್ತು. ಆದರೆ ಅವಳ ಮದುವೆ ಎಲ್ಲಿಯೂ ನಿಶ್ಚಯವಾಗುತ್ತಿರಲಿಲ್ಲ. ಕಾರಣ, ಬಾಲ್ಯದಲ್ಲಿ ಪೋಲಿಯೋ ತಗುಲಿದ ಕಾರಣ ಅವಳ ಒಂದು ಕಾಲು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿತ್ತು. ಪರಿಸ್ಥಿತಿ ಹದಗೆಟ್ಟಿದ್ದರಿಂದ ಅವಳ ಪೋಷಕರು ಅನಿವಾರ್ಯವಾಗಿ ಕಿರಣ್ನ ಒಂದು ಕಾಲನ್ನು ಮೊಣಕಾಲಿನವರೆಗೆ ಕತ್ತರಿಸಬೇಕಾಯಿತು. ಕಿರಣ್ ಹೇಗೋ ಬಾಲ್ಯವನ್ನು ಕಳೆದಳು. ಆದರೆ ಈಗ ದೊಡ್ಡವಳಾದ ಮೇಲೆ ತನ್ನ ಒಂದು ಕಾಲು ಇಲ್ಲದಿರುವುದನ್ನು ಕಂಡು ಅವಳಿಗೆ ಅತೀವ ದುಃಖವಾಗುತ್ತಿತ್ತು. ಕಿರಣ್ನ 2 ತಂಗಿಯರು ಮತ್ತು ಒಬ್ಬ ತಮ್ಮನ ಮದುವೆಯೂ ಆಗಿ ಅವರಿಗೆ ಮಕ್ಕಳೂ ಆಗಿದ್ದರು. ಆದರೆ ಕಿರಣ್ಣನ್ನು ಮದುವೆಯಾಗಲು ಮಾತ್ರ ಯಾವ ಹುಡುಗನೂ ಸಿದ್ಧನಿರಲಿಲ್ಲ. ಕಿರಣ್ ಮನೆಯಲ್ಲಿ ದಿನಾ ಹಂಗಿನ ಮಾತುಗಳನ್ನು ಕೇಳಬೇಕಾಗಿತ್ತು. ಕೆಲವೊಮ್ಮೆ ಅವಳ ತಮ್ಮ ಮತ್ತೆ ಕೆಲವೊಮ್ಮೆ ಅವಳ ಅತ್ತಿಗೆ ಏನಾದರೊಂದು ಮಾತು ಆಡಿ ಅವಳನ್ನು ಅಳಿಸುತ್ತಿದ್ದರು. ಮನೆಯವರು ಕಿರಣ್ಣನ್ನು ಯಾವುದೇ ಮದುವೆ ಅಥವಾ ಪಾರ್ಟಿಗಳಿಗೆ ಕರೆದುಕೊಂಡು ಹೋಗುತ್ತಿರಲಿಲ್ಲ. ಕಿರಣ್ ಈಗ ಬಹಳ ಅಸಹಾಯಕಳಾಗಿದ್ದಳು. ಕಿರಣ್ ಸುಂದರವಾಗಿಲ್ಲ ಎಂದು ಯಾರೂ ಹೇಳುವಂತಿರಲಿಲ್ಲ. ಇಡೀ ಮನೆಯಲ್ಲಿ ಕಿರಣ್ ಅತ್ಯಂತ ಸುಂದರಿಯಾಗಿದ್ದಳು. ಒಂದು ದಿನ ಕಿರಣ್ನ ತಮ್ಮ ತನ್ನ ಮದುವೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಮನೆಯ ಮುಂದೆ ದೊಡ್ಡ ಪಾರ್ಟಿ ಹಮ್ಮಿಕೊಂಡಿದ್ದನು. ಅವನು ತನ್ನ ಎಲ್ಲಾ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಕರೆದಿದ್ದನು. ಆದರೆ ಕಿರಣ್ನ ಅತ್ತಿಗೆ ಮತ್ತು ತಮ್ಮ ನೀನು ಪಾರ್ಟಿಗೆ ಬರಬೇಡ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟರು. ಇದನ್ನು ಕೇಳಿ ಕಿರಣ್ಗೆ ತುಂಬಾ ನೋವಾಯಿತು. ಅವಳು ಪೋಷಕರಲ್ಲಿ ದೂರು ನೀಡಿದಾಗ ಅವರು ಕೂಡ ಮಗಳೇ, ನೀನು ಪಾರ್ಟಿಗೆ ಬಂದು ಏನು ಮಾಡುತ್ತೀಯಾ, ನಿನ್ನನ್ನು ನೋಡಿಕೊಳ್ಳಲು ಒಬ್ಬರು ಬೇಕು, ಹಾಗಾಗಿ ನೀನು ಮನೆಯ ಒಳಗೇ ಇರು ಎಂದು ಬಿಟ್ಟರು. ಪೋಷಕರ ಈ ಮಾತು ಕಿರಣ್ಣನ್ನು ತೀವ್ರವಾಗಿ ಘಾಸಿಗೊಳಿಸಿತು. ಅವಳು ತನ್ನ ಹಣೆಬರಹವನ್ನು ನೆನೆದು ದೇವರನ್ನು ಶಪಿಸುತ್ತಾ ಜೋರಾಗಿ ಅಳತೊಡಗಿದರು. ಸ್ವಲ್ಪ ಹೊತ್ತಿನಲ್ಲಿ ಪಾರ್ಟಿ ಶುರುವಾಯಿತು. ಎಲ್ಲರೂ ಸಂಭ್ರಮದಲ್ಲಿದ್ದರು. ಕಿರಣ್ ಕಿಟಿಕಿಯ ಮರೆಯಿಂದ ಎಲ್ಲವನ್ನೂ ನೋಡುತ್ತಿದ್ದಳು. ಆಗ ರಾಜು ಎಂಬ ಹುಡುಗ ಕಿಟಿಕಿಯಲ್ಲಿದ್ದ ಕಿರಣ್ಣನ್ನು ಬಹಳ ಹೊತ್ತಿನಿಂದ ಗಮನಿಸುತ್ತಿದ್ದನು. ಅವಳನ್ನು ಕಂಡ ತಕ್ಷಣ ಅವನಿಗೆ ಏನೋ ಒಂದು ಮಧುರ ಭಾವನೆ ಮೂಡಿತು. ರಾಜು ಕಿರಣ್ನ ತಮ್ಮನ ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದನು. ಕಿರಣ್ಣನ್ನು ನೋಡಿದ ಕ್ಷಣವೇ ರಾಜು ಅವಳನ್ನು ಪ್ರೀತಿಸಲು ಶುರುಮಾಡಿದ್ದನು. ಏಕೆಂದರೆ ಪ್ರೀತಿ ಯಾವಾಗ ಯಾರ ಮೇಲೆ ಬೇಕಾದರೂ ಹುಟ್ಟಬಹುದು. ರಾಜುಗೆ ಕಿರಣ್ ಅತ್ಯಂತ ಮುದ್ದಾಗಿ ಕಾಣಿಸುತ್ತಿದ್ದಳು. ಅವಳನ್ನು ಭೇಟಿಯಾಗಲು ಅವನು ಹಂಬಲಿಸುತ್ತಿದ್ದನು. ಆದರೆ ಕಿರಣ್ ವಿಕಲಾಂಗಚೇತನಳು ಎಂಬ ವಿಷಯ ಅವನಿಗೆ ತಿಳಿದಿರಲಿಲ್ಲ. ರಾಜು ಕಿರಣ್ನ ತಮ್ಮಲ ಬಳಿ ಹೋಗಿ ಕಿಟಿಕಿಯಲ್ಲಿದ್ದ ಆ ಹುಡುಗಿ ಯಾರು ಎಂದು ಕೇಳಿದನು. ಅದಕ್ಕೆ ಅವಳ ತಮ್ಮ ಅವಳು ನನ್ನ ಅಕ್ಕ ಎಂದನು. ರಾಜು ಅವಳು ಯಾಕೆ ಪಾರ್ಟಿಗೆ ಬಂದಿಲ್ಲ ಎಂದು ಕೇಳಿದಾಗ ಕಿರಣ್ನ ತಮ್ಮ ಪೋಲಿಯೋ ಕಾರಣ ಅವಳ ಒಂದು ಕಾಲು ಕತ್ತರಿಸಲಾಗಿದೆ, ಹಾಗಾಗಿ ಅವಳನ್ನು ಒಳಗೆ ಇರಲು ಹೇಳಿದ್ದೇವೆ ಎಂದನು. ಇದನ್ನು ಕೇಳಿ ರಾಜುಗೆ ಬಹಳ ಬೇಸರವಾಯಿತು. ಆದರೆ ಮೊದಲ ನೋಟದಲ್ಲೇ ಅವಳ ಮೇಲೆ ಪ್ರೀತಿಯಾಗಿದ್ದರಿಂದ ಅವನು ಅವಳನ್ನು ಭೇಟಿಯಾಗಲೇಬೇಕೆಂದು ನಿರ್ಧರಿಸಿದನು. ತಮ್ಮನ ಅನುಮತಿ ಪಡೆದು ಕಿರಣ್ ಇದ್ದ ಕೋಣೆಯೊಳಗೆ ಹೋದನು. ಕಿರಣ್ ಅವನನ್ನು ಕಂಡು ನೀವು ಯಾರು ಎಂದು ಕೇಳಿದಳು. ಅದಕ್ಕೆ ಅವನು ನನ್ನ ಹೆಸರು ರಾಜು, ನಾನು ನಿಮ್ಮ ತಮ್ಮನ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ ಮತ್ತು ಅವನ ಗೆಳೆಯ ಕೂಡ ಎಂದನು. ಕಿರಣ್ ಅವನಿಗೆ ನಮಸ್ಕರಿಸಿ ಕುಳಿತುಕೊಳ್ಳಲು ಹೇಳಿದಳು. ರಾಜು ಕುರ್ಚಿಯ ಮೇಲೆ ಕುಳಿತು ನೀವು ಪಾರ್ಟಿಗೆ ಯಾಕೆ ಬರಲಿಲ್ಲ ಎಂದು ಕೇಳಿದನು. ಈ ಮಾತು ಕೇಳಿ ಕಿರಣ್ ಉದಾಸೀನಳಾಗಿ ಮೌನವಾದಳು. ಅವಳನ್ನು ಯಾರೂ ಬರಲು ಬಿಟ್ಟಿಲ್ಲ ಎಂಬುದು ರಾಜುಗೆ ಅರ್ಥವಾಯಿತು. ಅವರಿಬ್ಬರೂ ಬಹಳ ಹೊತ್ತು ಮಾತನಾಡಿದರು. ಕಿರಣ್ ಕೂಡ ರಾಜುನೊಂದಿಗೆ ಮಾತನಾಡಿ ಬಹಳ ಖುಷಿಪಟ್ಟಳು. ಮಾತಿನ ನಡುವೆ ರಾಜು, ಕಿರಣ್, ನೀನು ಯಾವಾಗ ಮದುವೆಯಾಗುತ್ತೀಯಾ ಎಂದು ಕೇಳಿದನು. ಈ ಮಾತು ಕೇಳಿದ್ದುಷ್ಟಂತೆ ಕಿರಣ್ನ ಕಣ್ಣಲ್ಲಿ ನೀರು ಬಂತು. ಕಣ್ಣೀರು ಒರೆಸಿಕೊಳ್ಳುತ್ತಾ ಅವಳು, ನನ್ನನ್ನು ಯಾರು ಮದುವೆಯಾಗುತ್ತಾರೆ, ನನ್ನ ಹಣೆಬರಹದಲ್ಲಿ ಮದುವೆಯೇ ಬರೆದಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ರಾಜು ಕೇಳಿದ ಮಾತನ್ನು ಕೇಳಿ ಕಿರಣ್ಗೆ ಖುಷಿಯೂ ಆಯಿತು, ಅಷ್ಟೇ ದುಃಖವೂ ಆಯಿತು. ರಾಜು ತನ್ನ ಮನಸ್ಸನ್ನು ಸಮಾಧಾನಪಡಿಸಲು ಹೀಗೆ ಹೇಳುತ್ತಿದ್ದಾನೆಯೇ ಎಂದು ಅವಳು ಯೋಚಿಸುತ್ತಿದ್ದಳು. ಅಷ್ಟರಲ್ಲೇ ರಾಜು ಕಿರಣ್ನ ಕೈ ಹಿಡಿದು ಅವಳನ್ನು ಎಲ್ಲರ ನಡುವೆ ಪಾರ್ಟಿಗೆ ಕರೆದುಕೊಂಡು ಬಂದನು. ರಾಜು ಮತ್ತೆ ಮೆಲ್ಲಗೆ ಕಿರಣ್ಗೆ ಕೇಳಿದನು, ಕಿರಣ್, ಹೇಳು, ನೀನು ನನ್ನನ್ನು ಮದುವೆಯಾಗುತ್ತೀಯಾ? ಮೊದಲ ನೋಟದಲ್ಲಿ ನಾನು ನಿನ್ನನ್ನು ಪ್ರೀತಿಸಿದ್ದೇನೆ ಮತ್ತು ಈಗ ನಿನ್ನಿಲ್ಲದೆ ನಾನು ಇರಲಾರೆ. ಇದನ್ನು ಕೇಳಿ ಕಿರಣ್ಗೆ ತನ್ನ ಕಿವಿಯನ್ನೇ ನಂಬಲು ಸಾಧ್ಯವಾಗಲಿಲ್ಲ. ಅವಳು ಕೇಳಿದಳು, ರಾಜು ಅವರೇ, ನೀವು ನನ್ನೊಂದಿಗೆ ತಮಾಷೆ ಮಾಡುತ್ತಿಲ್ಲ ತಾನೆ? ದೇವರು ನನ್ನ ಒಂದು ಕಾಲನ್ನು ಕಿತ್ತುಕೊಂಡು ನನ್ನ ಜೀವನವನ್ನು ಈಗಾಗಲೇ ಕಷ್ಟಕ್ಕೀಡು ಮಾಡಿದ್ದಾನೆ ಎಂದು ಹೇಳುತ್ತಾ ಅಳತೊಡಗಿದಳು. ಆಗ ರಾಜು ಅವಳ ಕಣ್ಣೀರು ಒರೆಸಿ, ಕಿರಣ್, ಈ ಜೋಡಿಗಳನ್ನು ಆ ದೇವರೇ ನಿರ್ಧರಿಸುತ್ತಾನೆ. ಒಂದು ವೇಳೆ ಮದುವೆಯ ನಂತರ ದೇವರಿಚ್ಛೆಯಂತೆ ನನ್ನ ಕೈಯೋ ಅಥವಾ ಕಾಲೋ ಏನಾದರೂ ಆದರೆ ನೀನು ನನ್ನನ್ನು ಬಿಟ್ಟು ಹೋಗುತ್ತೀಯಾ ಎಂದು ಕೇಳಿದನು. ರಾಜುವಿನ ಈ ಮಾತಿನಿಂದ ಅವಳ ಮೇಲೆ ಕಿರಣ್ಗೆ ಸಂಪೂರ್ಣ ನಂಬಿಕೆ ಬಂದಿತು.
ಅವಳು ಪ್ರೀತಿಯಿಂದ ಅವನ ಕೈ ಹಿಡಿದು ಮದುವೆಗೆ ಒಪ್ಪಿದಳು. ರಾಜು ತಕ್ಷಣವೇ ಕಿರಣ್ನ ಪೋಷಕರ ಅನುಮತಿ ಪಡೆದು ಎಲ್ಲರ ಮುಂದೆ ಅವಳನ್ನು ಮದುವೆಯಾಗುವ ಭರವಸೆ ನೀಡಿದನು. ಇದನ್ನು ಕಂಡು ರಾಜುವಿನ ಗೆಳೆಯರು ಅವನನ್ನು ಹಾಸ್ಯ ಮಾಡತೊಡಗಿದರು. ರಾಜು, ನಿನಗೆ ಇಡೀ ಪ್ರಪಂಚದಲ್ಲಿ ಈ ಕುಂಟ ಹುಡುಗಿಯೇ ಸಿಕ್ಕಿದ್ದಾಳಾ ಎಂದು ಕೆಟ್ಟದಾಗಿ ಮಾತನಾಡಿದರು. ಇದರಿಂದ ಕಿರಣ್ ಮತ್ತು ರಾಜು ಇಬ್ಬರಿಗೂ ನೋವಾಯಿತು. ಆಗ ರಾಜು ಜೋರಾಗಿ ಕಿರುಚುತ್ತಾ ತನ್ನ ಗೆಳೆಯರಿಗೆ ಹೇಳಿದನು, ವಿಕಲಾಂಗಚೇತನರಾದರೆ ಅವರು ಮನುಷ್ಯರಲ್ಲವೇ? ಅವರಿಗೆ ಮದುವೆಯಾಗುವ ಹಕ್ಕಿಲ್ಲವೇ? ಒಂದು ವೇಳೆ ನಾಳೆ ನಿಮ್ಮ ಕೈಕಾಲುಗಳಿಗೆ ಏನಾದರೂ ಆದರೆ ನೀವು ಮದುವೆಯಾಗುವುದಿಲ್ಲವೇ? ಇಂದಿನಿಂದ ನನ್ನ ಕಿರಣ್ ಬಗ್ಗೆ ಯಾರೂ ಕೆಟ್ಟದಾಗಿ ಮಾತನಾಡಬಾರದು. ನಾನು ಅವಳನ್ನು ಪ್ರೀತಿಸುತ್ತೇನೆ ಮತ್ತು ಅವಳನ್ನೇ ಮದುವೆಯಾಗುತ್ತೇನೆ. ರಾಜುವಿನ ಈ ಮಾತಿನಿಂದ ಎಲ್ಲರೂ ಮೌನವಾದರು ಮತ್ತು ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿ ಕರತಾಡನ ಮೊಳಗಿತು. ಎಲ್ಲರೂ ರಾಜು ಮತ್ತು ಕಿರಣ್ಗೆ ಶುಭಾಶಯ ತಿಳಿಸಿದರು. ಕಿರಣ್ನ ಜೀವನದಲ್ಲಿ ಭಗವಂತ ರಾಜುವಿನ ರೂಪದಲ್ಲಿ ಒಬ್ಬ ದೇವದೂತನನ್ನು ಕಳುಹಿಸಿದ್ದನು. ಕೆಲವು ತಿಂಗಳಲ್ಲೇ ರಾಜು ಮತ್ತು ಕಿರಣ್ ಅವರ ಮದುವೆಯಾಯಿತು. ರಾಜು ಸದಾ ಕಿರಣ್ನ ಬೆನ್ನೆಲುಬಾಗಿ ನಿಂತು ಅವಳನ್ನು ಅತ್ಯಂತ ಸಂತೋಷವಾಗಿ ನೋಡಿಕೊಂಡನು. ಕಥೆಯ ನೀತಿ: ಗೆಳೆಯರೇ, ಅಂಗವೈಕಲ್ಯ ಎಂಬುದು ಶರೀರಕ್ಕಿರಬಹುದು, ಆದರೆ ಮನಸ್ಸಿಗಲ್ಲ. ಕೇವಲ ದೈಹಿಕ ರೂಪವನ್ನು ನೋಡಿ ಯಾರನ್ನೂ ಕೀಳಾಗಿ ಕಾಣಬಾರದು. ಕಿರಣ್ನ ಕಾಲು ಸರಿಯಿಲ್ಲದಿದ್ದರೂ ರಾಜು ಅವಳನ್ನು ಮನಸ್ಸಾರೆ ಪ್ರೀತಿಸಿ ಮದುವೆಯಾದನು. ನಿಮ್ಮ ಪ್ರಕಾರ ರಾಜು ಮಾಡಿದ್ದು ಸರಿಯೇ ಅಥವಾ ತಪ್ಪೇ? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.